ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸೆಂಚುರಿ ಸ್ಟಾರ್ ಶಿವಣ್ಣನ ಅಂಧಾವತಾರ ಚಾಲೆಂಜಿಂಗ್ ಪಾತ್ರಕ್ಕೆ ಹ್ಯಾಟ್ರಿಕ್ ಹೀರೋ ರೆಡಿ ಆಗಿದ್ದು ಹೇಗೆ? ಮಗಳೊಬ್ಬಳ ರಕ್ಷಣೆಗೆ ಮುಂದಾಗುವ ಕತ್ತಲ ಕವಚದ ಸೀಕ್ರೆಟ್ ಏನು? ಇದೇ ಹೊತ್ತಿನ ವಿಶೇಷ ಕಣ್ಣಿನ ಕವಚ. ಕವಚ ಸಿನಿಮಾ ರಿಲೀಸ್ ಆಗಿದೆ. ಶಿವಣ್ಣ ಅಪರೂಪದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊದಲ ಬಾರಿಗೆ ಅಂಧನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಭಿಮಾನಿಗಳಿಗೆ ಥ್ರಿಲ್ಲಿಂಗ್ ಅನುಭವ ನೀಡ್ತಾ ಇದ್ದಾರೆ. ಥಿಯೇಟರ್ಗೆ ಹೋಗ್ತಿರುವ ಅಭಿಮಾನಿಗಳು ಅಣ್ಣ ಅವರನ್ನ ನೆನಪು ಮಾಡಿಕೊಳ್ತಿದ್ದಾರೆ. ಯಾಕೆ? ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗಿದ್ದಾರೆ ಸ್ವತಃ ಶಿವಣ್ಣ ಇದ್ದಾರೆ, ವಸಿಷ್ಠ ಅವರಿದ್ದಾರೆ, ನಾಯಕಿ ಕೃತಿಕಾ ಜಯರಾಮ್ ಅವರಿದ್ದಾರೆ, ಹಾಗೆ ವಿಶೇಷ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಮೀನಾಕ್ಷಿ ಬೇಬಿ ಕೂಡ ಇದ್ದಾರೆ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಶಿವಣ್ಣ ಅವರ ಇಡೀ ಕರಿಯರ್ ಅಲ್ಲೇ ವೆರಿ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್. ಇದನ್ನ ಶಿವಣ್ಣ ಚೂಸ್ ಮಾಡಬೇಕಾದ್ರೆ ಚಾಲೆಂಜಿಂಗ್ ಅನ್ನಿಸ್ತಾ ಹೇಗೆ ಅಂತ? ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ಯಾಕಂದರೆ ಬಹುಶಃ ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲ ವಿತ್ ವಿಷನ್ ಮಾಡಿರೋದು. ಇದು ವಿಷನ್ ಇಲ್ಲದೆ ಮಾಡೋದು, ಅಂದರೆ ಕಣ್ಣು ಇದ್ರೂ ಕಣ್ಣು ಕಾಣಿಸೋ ರೀತಿ ಮಾಡೋದಿಲ್ಲ. ಅದಕ್ಕೆ 100% ಇಟ್ಸ್ ಅ ಚಾಲೆಂಜಿಂಗ್ ಪಾತ್ರ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಈ ರೀತಿ ಚಾಲೆಂಜಿಂಗ್ ಪಾತ್ರ ಸಿಗೋದು ಅಪರೂಪ. ಸಿಕ್ಕಿದಾಗ ಬ್ಯಾಡ್ ಅನ್ಬಾರ್ದು. ವಿ ಹ್ಯಾವ್ ಟು ಟೇಕ್ ಇಟ್ ಆ್ಯಂಡ್ ಏನಿದೆ ಅದನ್ನು ಹೆಂಗೆ ಮಾಡ್ಬೋದು ಅನ್ನೋದ್ರ ಮೇಲಿದೆ. ಯಾಕಂದರೆ ಬಹುಶಃ ಒಂದು ಆ್ಯಕ್ಟ್ರಿಗೆ ಒಂದು ಚಾಲೆಂಜಿಂಗ್ ಪಾತ್ರ ಸಿಗೋದು ಅಪರೂಪ. ಆ ಅಪರೂಪತೆಯನ್ನು ಯಾವತ್ತೂ ನಾವು ವಿ ಶುಡ್ ಟೇಕ್ ಆ್ಯಂಡ್ ಟ್ರೈ ಟು ಸಕ್ಸೀಡ್. ವಿಶೇಷವಾಗಿ ಈ ಮೂವಿಗೆ, ಈ ಪಾತ್ರಕ್ಕೆ, ಈ ಕಥೆನ ಡೆವಲಪ್ ಮಾಡೋದ್ರಲ್ಲಿ, ಆ ಒಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡೋದ್ರಲ್ಲಿ ಶಿವಣ್ಣ ಕೂಡ ತುಂಬ ಆಸಕ್ತಿ ವಹಿಸಿದ್ರು ಅಂತ ಕೇಳ್ಪಟ್ಟೆ. ಐ ಥಿಂಕ್ ಎಲ್ಲ ಇಲ್ಲ ಆ್ಯಕ್ಚುಲಿ ಡೈರೆಕ್ಟರ್ ವಾಸ್ ವೆರಿ ಮಚ್ ಕೀನ್ ಅಬೌಟ್ ದ್ಯಾಟ್. ಆ್ಯಂಡ್ ಆಸಕ್ತಿ ವಹಿಸೋದಕ್ಕಿಂತ ಯಾವುದೇ ಪಾತ್ರ ಮಾಡಿದ್ರು ನಾವು ಆಸಕ್ತಿ ವಹಿಸ್ತೀವಿ. ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡೇ ಮಾಡಿದ್ರು. ಆಮೇಲೆ ಬಂದು ಅವರು ನನಗೆ ಕಿಲಿಂಗ್ ವೀರಪ್ಪನ್ ಟೈಮಿಂದ ಅವರು RGV ಫ್ರೆಂಡ್ ಅವರು ಅಲ್ಲೂ ಅಸಿಸ್ಟೆಂಟ್ ಮಾಡಿದ್ರು. ದೆನ್ ಹೀ ವಾಸ್ ಮೋರ್ ಅಲ್ಲಿಂದ ನಾ ಸಿನಿಮಾ ಮಾಡಬೇಕು ಅಂತ ಅನ್ಕೋತಾರೆ ಗೊತ್ತಿಲ್ಲ. ಬೇಕಾ ಅವ್ರು ಆತ ನೋಡೋ ನೋಟನೇ ಬೇರೆ ಥರ ಇರುತ್ತೆ. ಐ ಥಿಂಕ್ ಆ ವಿಷನ್ಲಿ ನೋಡೋಕೆ ಹೋದರೆ ಅವ್ರ ವಿಷನ್ ಬೇರೆ ಥರ ಇರುತ್ತೆ. ಐ ಥಿಂಕ್ ದ ವೇ ಮೈಟ್ ಬಿ ಒಂದು ಸ್ವಲ್ಪ ಐ ಥಿಂಕ್ ಹಿ ಮೈಟ್ ಬಿ ಮೋರ್ ಇಂಟೆಲಿಜೆಂಟ್ ಆರ್ ಅವ್ರ ಥಿಂಕಿಂಗ್ ನೇಚರ್ ಹಂಗಿರ್ಬೋದು. ಸೈಲೆಂಟ್ ಆಗಿರ್ತಾರೆ ಯಾವಾಗಲೂ. ಬಟ್ ಸೈಲೆಂಟ್ ಪೀಪಲ್ಸ್ ವಿಲ್ ಮೇಕ್ ಲಾಟ್ ಆಫ್ ನಾಯ್ಸ್. ಆಮೇಲೆ ಐ ಥಿಂಕ್ ದಟ್ ಇಸ್ ದ ವೇ ಹಿ ವಾಸ್. ಆ್ಯಂಡ್ ವೆನ್ ಹಿ ಕೇಮ್ ಅಪ್ ವಿತ್ ದಸ್ ಐಡಿಯಾ ನನಗೆ ಮಾಡ್ತಾರಾ ಏನು ಅಂತ ಒಂದು ಡೌಟ್ ಇತ್ತು. ಆಮೇಲೆ ಸುದಿ ಅವ್ರದ್ದು ತುಂಬ ಏನಂತೀವಿ ಸಪೋರ್ಟ್ ಜಾಸ್ತಿ ಮಾಡಿ ಶಿವಣ್ಣ ಚೆನ್ನಾಗಿರುತ್ತೆ. ಸರಿ, ಕೃತಿಕಾ ಜಯರಾಮ್ ಅವರೇ, ನಿಮ್ಮ ಅನುಭವ ಹೇಗೆ ಈ ಸಿನಿಮಾದಲ್ಲಿ ಅಂತ? ನನಗೆ ಈ ಸಿನಿಮಾ ಬಂದಾಗ ಫಸ್ಟ್ ವಾಸು ಅವ್ರು ಹೇಳಿದರು ಮೂವಿ ನೋಡಿ ಅಂತ, ಒರಿಜಿನಲ್ ನೀವು. ನಾನು ನೋಡಿದೆ, ನನಗೆ ತುಂಬ ಇಷ್ಟ ಆಯಿತು. ಬಟ್ ಅವ್ರು ಹೇಳಿದರು ಈ ಪಾತ್ರಗೆ ನೀವು ತುಂಬ ವರ್ಕ್ ಮಾಡಬೇಕು, ನಿಮ್ಮ ಆ್ಯಕ್ಟಿಂಗ್ ಎಲ್ಲ ತುಂಬ ಸಟ್ಲ್ ಆಗಿರಬೇಕು, ಒಂದು ಮೆಚೋರ್ ಪಾತ್ರ ಅಲ್ವಾ. ಸೊ ಆ ಥರ ಒಂದು ಭಾವನೆ ಇರಬೇಕು, ಆ ಥರ ಒಂದು ಲುಕ್ ಇರಬೇಕು. ಸೊ ಅದಕ್ಕೆ ಒಂದು ಚಾಲೆಂಜ್ ಇತ್ತು. ಆ್ಯಂಡ್ ಶಿವಣ್ಣನ ಜೊತೆ ಸಿನಿಮಾ ಅಂದರೆ ಸುಮ್ಮನೆನಾ? ಸೊ ಇಟ್ ವಾಸ್ ಸಚ್ ಅ ಬಿಗ್ ಆಪರ್ಚುನಿಟಿ ನನಗೆ. ಆ್ಯಂಡ್ ನನಗೆ ರಿಯಲಿ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾ ದ್ವಾರ ಐ ಗಾಟ್ ಸಚ್ ಅ ಗುಡ್ ಪರ್ಫಾರ್ಮೆನ್ಸ್, ಒಂದು ಕತೆ, ಈ ಕತೆಗೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಆ್ಯಂಡ್ ದಟ್ ಇಸ್ ವಾಟ್ ಐ ಆಲ್ವೇಸ್ ಲುಕ್ ಫಾರ್. ಸೊ ಆ ಒಂದು ಹ್ಯಾಪಿನೆಸ್, ಒಂದು ಖುಷಿ ಸಿಕ್ತು. ಶಿವಣ್ಣನ ಜೊತೆ ವರ್ಕ್ ಮಾಡೋದು ಇನ್ನೊಂದು ಖುಷಿ ಸಿಕ್ತು. ಆ್ಯಂಡ್ ಈಗ ರಿಸ್ಪಾನ್ಸ್ ನೋಡಿದ ಮೇಲೆ ಇನ್ನೊಂದು ಖುಷಿ ಸಿಕ್ತು. ಸೊ ಐ ಥಿಂಕ್ ಇಟ್ಸ್ ಲೈಕ್ ಅ ಹೋಲ್ಸೇಲ್ ನೈಸ್ ಥಿಂಗ್ ಫಾರ್ ಮೀ. ಇನ್ನು ಈ ಸಿನಿಮಾದಲ್ಲಿ ಮತ್ತೊಂದು ವಿಶೇಷ ಪಾತ್ರ, ಇಂಪಾರ್ಟೆಂಟ್ ಪಾತ್ರ ಬೇಬಿದು. ಮೀನಾಕ್ಷಿ ಅವ್ರನ್ನ ಮಾತಾಡ್ಸೋಣ. ಮೀನಾಕ್ಷಿ, how was the experience of working in a Kannada film, that too with Shivanna? So happy with acting with Shiraj Kumar uncle and everybody, Vasisha and Kritika Chechi. Everybody, I'm so happy. And my first Kannada movie this is. And super experience. Everybody is so supportful and so loving, caring, and I so like that. You don't know Kannada, right? No. Then how did you manage? Because Shiraj Kumar uncle know Malayalam little bit. So I'm happy with that. Did Ramappa teach you Kannada? Yeah. Ramappa teach you Kannada gottilla. Only that single word? Yeah. What are all the words he taught you? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಊಟ ಆಯ್ತಾ? ಪೆನ್ ಹೆಂಗಿದ್ದೀರಾ? ಹೆಂಗಿದ್ದೀರಾ? ಒನ್ ವಾಟರ್, ವಾಟ್ ಸೇ ದಟ್? ಐ ವಾಂಟ್ ವಾಟರ್. ನೀರು ಬೇಕು. ನೀರು ಬೇಕು. That's it. What are all the words you taught to Shivraj Kumar uncle? Adipoli?
അടിപൊളി. സെയിം മലയാളം അങ്കിൾ? എന്താ എന്തൊക്കെയുണ്ട് വിശേഷം? ഒന്നുമില്ല, ഞങ്ങൾ സുഖമായിരിക്കുന്നു. ഓർഡർ പോവാ. ಸೊ ಎಕ್ಸ್ಪೀರಿಯನ್ಸ್ ವಾಸ್ ಅಡಿಪೊಲಿ. ವಸಿಷ್ಠ ಅವರೇ, ಈ ಸಿನಿಮಾದಲ್ಲಿ ತಮ್ಮ ಅನುಭವದ ಬಗ್ಗೆ ತಾವೇನು ಹೇಳ್ತೀರಾ? ಹೇಗೆ ಜರ್ನಿ ಶುರುವಾಯಿತು, ಹೇಗೆ ಸಾಕ್ತು ಅಂತ? ಜರ್ನಿ ಆಫ್ ಕೋರ್ಸ್ ವಾಸು ಅವರು ಮತ್ತು ನಮ್ಮ ಸುಧೀಂದ್ರ ಅವರು ಈ ರೀತಿ ಒಂದು ಸಿನಿಮಾ ಇದೆ, ಇದನ್ನು ಮಾಡಬೇಕಂತಿದ್ದೀವಿ, ಈ ಪಾತ್ರ ನಿಮ್ಮ ಕೈಲಿ ಮಾಡಿಸ್ಬೇಕು ಅಂತ ಸಿನಿಮಾ ತೋರಿಸಿದಾಗ ಪ್ರಾಯಶಃ 2017 ಜನವರಿ 1ನೇ ತಾರೀಕು ನ್ಯೂ ಇಯರ್ ರೆಸಲ್ಯೂಷನ್ ಥರ ಈ ಸಿನಿಮಾ ನೋಡಿದೆ. ಸಿನಿಮಾ ನೋಡಿದ ತಕ್ಷಣ ನನಗೆ ಎರಡನೇ ಮಾತಿಲ್ಲ. ಲೈಕ್ ಎಂಥ ಒಂದು ಕಥೆ, ಇಂಥ ಒಂದು ಪಾತ್ರ, ಜೊತೆಗೆ ಇಂಥ ಒಂದು ಶಿವಣ್ಣ ಜೊತೆ ಮತ್ತೆ 3ನೇ ಸಿನಿಮಾ ಆಗಿತ್ತು ನಂದು. ಆವತ್ತು ಒಪ್ಕೊಳ್ಳುವಾಗ ಎಲ್ಲನೂ ಒಂಥರ ವೈಭೋಗವಾಗಿತ್ತು. ನಾನು ನೋಡೋಕ್ಕೆ ಆಹಾ ಇಂಥ ಸಬ್ಜೆಕ್ಟ್ ಒಂಥರ ತುಪ್ಪ ಅಂತಾರಲ್ಲ ಆ ಥರ ಇದು. ಶಿವಣ್ಣ, ಈಗ ಅಣ್ಣವರು ಕೂಡ ಹೊಸ ಬೆಳಕಲ್ಲಿ ಇಂಥ ಒಂದು ಅಂದನ ಕ್ಯಾರೆಕ್ಟರ್ ಮಾಡಿದರು. ಈಗ ಶಿವರಾಜ್ ಕುಮಾರ್ ಅವರು ಕೂಡ ಇಷ್ಟು ವರ್ಷಗಳ ನಂತರ ಈಗ ಆ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ, ಆ ರೀತಿ ಒಂದು ಕುರುಡನ ಪಾತ್ರವನ್ನು ಮಾಡಿದ್ದಾರೆ. ಶಿವಣ್ಣ 100 ಸಿನಿಮಾಗಳನ್ನು ಮಾಡಿದ್ದೀರಾ, ನಮಗೆ ಲೆಕ್ಕ ಇಟ್ಕೊಳ್ಳೋಕೆ ಕಷ್ಟ. ಶಿವಣ್ಣನ ಮೂವಿ ಎಷ್ಟನೇ ಕೌಂಟ್ ಈಗ ಅಂತೇಳಿ ಅಷ್ಟು ಮೂವಿಗಳನ್ನು ಮಾಡಿದ್ದೀರಾ. ಇಷ್ಟು ಟೈಮ್ ಯಾಕೆ ತಗೊಂಡ್ರಿ ಶಿವಣ್ಣ ಇಂಥ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂತ? ಐ ಥಿಂಕ್ ಬರೋ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರ ವಿಷನ್ಲಿ ನೋಡ್ತಾ ಇದ್ರು. ಎನಿ ಡೈರೆಕ್ಟರ್ ಹೂ ಕಮ್ಸ್ ವಿತ್ ಸ್ಟೋರಿ ಅಂದರೆ ನಾವು ಮೈಂಡ್ಲಿ ಇದು ಮಾಡ್ತೀನಿ ಅಂತ ನಾವು ಹೋಗೋಕ್ಕಾಗಲ್ಲ. ಇಟ್ ಶುಡ್ ಹ್ಯಾಪನ್. ಅದಕ್ಕಂದ್ರೆ ನೋಡಿದ್ರೆ ನಾ ಆ್ಯಕ್ಚುಲಾಗೆ ಬ್ಲೈಂಡ್ ಫ್ಯೂರಿ ಅಂತ ಒಂದು ಫಿಲ್ಮ್ ಇತ್ತು. ಇದು ನಾಗತಲ್ಲಿ ಚಂದ್ರಶೇಖರ್ ಮೊದಲು ಹೇಳಿದ್ದು. ಸೊ ಆ ಫಿಲ್ಮ್ ನೋಡಿ ಮಾಡೋಣ, ಐಡಿಯಾ ತಗೊಂಡು ಮಾಡೋಣ ಅಂತ. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಯಾಕೋ ಅದು ಮೂವ್ ಆಗಲಿಲ್ಲ. ಸೊ ನಾವು ಅನ್ಕೊಂಡಾಗ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಫೈಟ್ ಸೀನ್ಗಳಲ್ಲಿ ಒಬ್ಬ ನಾರ್ಮಲ್ ಆಗಿ ಫೈಟ್ ಸೀನ್ ಮಾಡೋದು ಬೇರೆ, ಎಲ್ಲ ರೆಗ್ಯುಲರ್ ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಅಂಧ ಆಗಿ ಇಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರಲ್ಲಿ ಆ ಫೈಟ್ ಸೀನ್ಗಳನ್ನು ಕೂಡ ನೀವು ಅಷ್ಟೊಂದು ಐಬಾಲ್ ಕೂಡ ತುಂಬ ನೀವು ಕಾನ್ಶಿಯಸ್ ಆಗಿರಬೇಕು. ಅದು ಹೇಗೆ ಮ್ಯಾನೇಜ್ ಮಾಡಿದ್ರಿ? ರಿಹರ್ಸಲ್ ಏನಾದರೂ ಮಾಡಿದ್ರಾ? ನಿಮ್ಮ ರಿಹರ್ಸಲ್ ಅದಕ್ಕಿಂತ ಏನಂದರೆ ಕಾನ್ಸಂಟ್ರೇಷನ್. ಅಂದರೆ ಹೌ ರವಿ ವರ್ಮಾ, ಅದೇ ರವಿ ವರ್ಮಾ ಒಂದು ಕೊಡುಗೆ ಜಾಸ್ತಿ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಡಿಸೈನ್ ಮಾಡಿದರು. ಆ ಡಿಸೈನಿಂಗ್ ಏನಂದರೆ ಡೈರೆಕ್ಟರ್ ವಾಸ್ ದೇರ್ ವಿತ್ ಹಿಮ್ ವೆನ್ ಹಿ ಡಿಸೈನ್. ಆ ಡಿಸೈನ್ ಮಾಡಿದೆ, ಆ ತಕ್ಕಂತೆ ನಾವು ಸ್ವಲ್ಪ ಕಾನ್ಸಂಟ್ರೇಟಿವ್ ಮಾಡಬೇಕಾಗತ್ತೆ. ಆಮೇಲೆ ನಮಗೆ ಫೈಟರ್ಸು ಅಷ್ಟೇ ಭಾಳ ನೀಟಾಗೆ ಅವ್ರಿಗೆ ಏನಂದರೆ ಆ ಮೂಮೆಂಟ್ಸು, ಆ ಮೂಮೆಂಟ್ಲಿ ಏನು ಸೌಂಡ್ ಬರುತ್ತೆ. ಯಾಕಂದರೆ ಏನೋ ಒಂದು ಕಡೆ ಹಿಂಗೆ ಹೋದಾಗ ಈ ಕೈ ಹಿಂಗೆ ಹೋಗುತ್ತೆ, ಕೈಗೆ ಹೋದಾಗ ಏನೋ ಒಂದು ಗೊತ್ತು, ಒಬ್ಬ ಹತ್ರ ಬಂದ ಆ ಸ್ಮೆಲ್ ಇದೆ ಏನೋ ಅವನಿಗೆ. ಆ ಕೈ ಹೋದಾಗ ಅವ್ನು ಏನು ಮಾಡ್ತಾನೆ, ಟಪ್ ಅಂತ ಅವ್ನು ಬಂದು ಆ್ಯಕ್ಷನ್ ಹೋದ. ಹಿ ನೋಸ್ ದ ಡಿಸ್ಟೆನ್ಸ್. ಸೊ ಆ ಡಿಸ್ಟೆನ್ಸ್ ಯಾವ ಲೆವೆಲ್ ಇರುತ್ತೆ. So like the small things, I think it was very good. I mean, hearing the sound, he turns, he catches. ಆ ಥರ ಒಂದು ಸ್ವಲ್ಪ ಡಿಸೈನಿಂಗ್ ಮೇನ್ ಥಿಂಗ್ ಇಸ್ ಡಿಸೈನಿಂಗ್ ಮೇನ್ ಥಿಂಗ್. ಸೊ ಆ ಡಿಸೈನ್ನ ತುಂಬ ಚೆನ್ನಾಗಿ ಮಾಡಿದ್ದೆ. ನಾನು ಕಣ್ಣು ಮಾತ್ರ ಕಾಣಲ್ಲ, ನೀವು ಅವಳನ್ನ ಬಿಡಲಿಲ್ಲ ಅಂದರೆ ನಿಮ್ಮ ಬಾಡಿಲಿ ನೀವು ಯಾವ ಪಾರ್ಟು ಕೆಲಸ ಮಾಡಲ್ಲ. ಪರೀಕ್ಷೆ ಮಾಡೋ ತಾಕತ್ತಿದ್ರೆ ಬನ್ನಿ. ನೋಡಿದಂಥ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಶಿವಣ್ಣ ಅವರ ಒನ್ ಆಫ್ ದಿ ಬೆಸ್ಟ್ ಮೂವಿ ಆಗುತ್ತೆ ಇದು. ಅವರ ಪರ್ಸನಲ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೂ ಕೂಡ ಒನ್ ಆಫ್ ದಿ ಬೆಸ್ಟ್ ಮೂವಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅಣ್ಣವ್ರ ಜೊತೆ ರಿಲೇಟ್ ಮಾಡಿ ಮಾತಾಡ್ತಾರೆ. ಅದಕ್ಕೆ ತಮ್ಮ ಐ ಥಿಂಕ್ ಅದು ದೂರವಾದ ಮಾತು. ಅದವ್ರ ಪ್ರೀತಿ ಅಷ್ಟೇ. ಬಟ್ ಎಲ್ಲೋ ಇದ್ದಾರೆ ಸರ್ಟನ್ ಪೀಪಲ್ಸ್ ನಾವು ಟಚ್ ಮಾಡೋಕ್ಕೆ ಹೋಗಬಾರ್ದು. ಅಪ್ಪಾಜಿ, ಕಮಲ್ ಹಾಸನ್ ಅವರು, ರಜನಿಕಾಂತ್, ದೆನ್ ಅಮಿತಾಬ್ ಬಚ್ಚನ್, ಆ ಥರ ಶಿವಾಜಿ ಎಲ್ಲ ಹೇಳೋದು. ಐ ಥಿಂಕ್ ಅಪ್ಪಾಜಿನ ಕಂಪ್ಯಾರಿಸನ್ ಅವ್ರ ಪ್ರೀತಿ ಅಷ್ಟೇ. ಬಟ್ ಅಫ್ಕೋರ್ಸ್ ಅದನ್ನು ನೋಡಿದ್ರೆ ಅಂದರೆ ಎಷ್ಟು ಮಗ. ಸೊ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೇನೂ ಅದು ಒಂದು ಭಾವನೆ ಬರುತ್ತೆ. ಯಾಕಂದರೆ ಜೀನ್ಸ್ಲಿ ಹೇಳೋದ್ರಿಂದ ಐ ಥಿಂಕ್ ಸಮ್ವೇರ್ ನಾವು ಅವ್ರ ಸಿನಿಮಾ ನೋಡಿದ್ದೀವಿ. ಆ ಡೈಲಾಗ್ ಮಾಡ್ಬೇಕಾದ್ರೆ ಆ ವೇರಿಯೇಷನ್ಸ್ ಒಂದು ಸತಿ ಹಂಗೆ ಬನ್ಸ್ಬಿಡುತ್ತೆ. ನನಗೂ ಅನ್ಸುತ್ತೆ ಇದೆ ಅಪ್ಪಾಜಿ ಥರ ಬಂದ್ಬಿಡುತ್ತಾ ಅನ್ನೋದು ಒಂದು ಫೀಲ್ ಬರುತ್ತೆ. ಅದು ನಮ್ಗೆ ಗೊತ್ತಿಲ್ಲದೆ ಬರ್ಬೋದು. ಬೇಕಂತ ಗೊತ್ತಿದ್ದು ಮಾಡೋದು ಕಷ್ಟ. ಗೊತ್ತಿಲ್ಲದೆ ಬಂದ್ಬಿಟ್ರೆ ಐ ಥಿಂಕ್ ಸಮ್ವೇರ್ ಅದಕ್ಕೆ ಅವ್ರು ನೋಡಿ ಪಾಸ್ ಮಾರ್ಕ್ ಕೊಡ್ತಾರೆ ಅಭಿಮಾನಿಗಳು. ಸೊ ನಾವು ಪಾಸ್ ಮಾರ್ಕ್ ಕೊಡೋಕ್ಕಾಗಲ್ಲ. ಐ ಥಿಂಕ್ ಸಮ್ವೇರ್ ಗೊತ್ತಿಲ್ಲದೆ ಬರೋದೇ ಅದು ಅಭಿನಯ ಅವ್ರದ್ದು. ಅವ್ರ ಛಾಯೆ ಬರೋದು ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ಬೇಕಂತ ನಾವು ಅನ್ಕೋಬೇಕು, ನಾವು ಮಾಡ್ತೀವಿ ಅಂತ ಮಾಡೋಕ್ಕಾಗಲ್ಲ. ಇದರಲ್ಲಿ ಒಂದು ಕಡೆ ಅದೇ ಅಷ್ಟನ್ನು ಕೇಳ್ತಾ ಇದ್ರು, ಆ ಡ್ಯಾನ್ಸ್ ಬರಬೇಕಾಗಿ ಬೀಯಿಂಗ್ ಎ ಗುಡ್ ಡ್ಯಾನ್ಸರ್ ಹೌ ಕ್ಯಾನ್ ಯು ಸ್ಟಾಪ್ ದ ಬೀಟ್? ಆ ಬೀಟ್ನ ಸ್ಟಾಪ್ ಮಾಡಿ ಹೆಂಗೆ ಬೇರೆ ಥರ ಮಾಡ್ಬೋದು ಅಂದರೆ ಯೂಶ್ವಲಾಗಿ ಅವ್ರಿಗೆ ಹಾಡ್ಬೇಕಾದ್ರೆ ನೋಡಿ ಎನಿ ಬ್ಲೈಂಡ್ ಫಿಸಿಕಲಿ ಚಾಲೆಂಜ್ ಪೀಪಲ್ಸ್ಗೆ ಎಸ್ಪೆಷಲಿ ಐಸ್ ಇಲ್ದಿರೋರು ನೋಡಿ ಮಾಡ್ಬೇಕಾದ್ರೆ ಅವರು ಭಾವನೆ ಎಲ್ಲ ಒಂಥರ ಇರುತ್ತೆ. ನಾನು ಅದೆಲ್ಲ ಕೆಲವು ಸತಿ ನೋಡಿದ್ದೀನಿ ನಾನು. ದ ವೇ ಅವ್ರು ಇಂಪಲ್ಸಿವ್ ಇರ್ತಾರೆ, ವೆರಿ ವೆರಿ ಬ್ಯೂಟಿಫುಲ್. ಅಂದರೆ ಸಮ್ ಹ್ಯಾಪಿನೆಸ್ ಇಸ್ ದೇ. ಒಂದು ಸ್ಪೆಷಲ್ ಸಿನಿಮಾ ಆದರೂ ಕೂಡ ಇದು
ಥಿಯೇಟರ್ಗಳಲ್ಲಿ ಅಭಿಮಾನಿಗಳ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಶಿವಣ್ಣ ಅವರ ಕೆಲವೊಂದು ಮೂಮೆಂಟ್ಗೆ, ಕೆಲವೊಂದು ಎಕ್ಸ್ಪ್ರೆಷನ್ಗೆ, ಕೆಲವು ಎಂಟ್ರಿ, ಅದಕ್ಕೆಲ್ಲ ಒಂದು ಪಕ್ಕ ಮಾಸ್ ಸಿನಿಮಾಗೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೋ ಆಡಿಯನ್ಸ್ ಇದೆ, ಅದೇ ರೀತಿ ಬರ್ತಾ ಇದೆ. ಅದೇ ದೇರ್ಸ್ ಅ ಡಿಫ್ರೆನ್ಸ್ ಇನ್ ದಟ್. ಅವ್ರು ಕ್ಲಾಪ್ ಮಾಡೋ ರೀಸನ್ ಅಂದರೆ ಅಲ್ಲಿ ಒಂದು ಸ್ವಲ್ಪ ಜನ ವಾ 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 ಅಂತಾರೆ. ಅಂದರೆ ಯೂಶ್ವಲ್ ಕಮರ್ಷಿಯಲ್ ಸಿನಿಮಾಗೂ ಇಲ್ಲಿ ಕ್ಲಾಪ್ ಮಾಡೋದಕ್ಕೂ ಟೋಟ್ಲಿ ಇಟ್ ಇಸ್ ಟೋಟ್ಲಿ ಐ ವಾಸ್ ಸರ್ಪ್ರೈಸ್ಡ್. ಸಾಂಗ್ ಎರಡೇ ಇರೋದಲ್ಲ, ಒನ್ ಇಸ್ ಅದರಲ್ಲಿ ಕಣ್ಣೀರ ಒರೆಸೋಕ್ಕೆ ಬೇರೆ ಅದೊಂದು, ಆಮೇಲೆ ಹೊಸ ಬೆಳಕು, ರೆಕ್ಕೆಯ ತುಂಬಾ ಪಾಪ್ಯುಲರ್ ಆಗಿದೆ, ರೆಕ್ಕೆಯ ಕುದುರೆ ಏರಿ. ಸೊ ಯಾಕೆ ಈಗ ಎಲ್ಲರೂ ಹಾಡಬಾರ್ದು ಆ ಸಾಂಗ್ನ? ಸಿಂಗ್ ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ, ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನನ್ನ ಅಪ್ಪಯ್ಯ. ಬೀಟ್ ಮಾಡಲು ಅದೇ ಬರುತ್ತೆ ನೋಡಿ. ಅದು ಅಟ್ಲೀಸ್ಟ್ ನಾನು ಅವ್ರು ಹಾಡ್ಲಿಂದ ಯಾಕೆ ಬಿಟ್ಟಿದ್ದಂದ್ರೆ ಅಟ್ಲೀಸ್ಟ್ ಕನ್ನಡ ನಂಗೆ ಗೊತ್ತು ಅನ್ನೋ ಅಟ್ಲೀಸ್ಟ್ ಹಾಡ್ಲಾರು ಹೇಳಿ ಅಂತ. ಜೊತೆಗೆ ಕೃತಿಕಾ ಅವರೇ, ಈ ಮೂವಿ ರಿಲೀಸ್ ಆಗಿದೆ, ಈಗ ನೋಡಿದವರೆಲ್ಲ ಏನಂತ ನಿಮಗೆ ರೆಸ್ಪಾನ್ಸ್ ಯಾವ ರೀತಿಯಾಗಿ ಸಿಗ್ತಾ ಇದೆ? ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ? ಎಲ್ಲರೂ ಹೇಳ್ತಾ ಇದ್ದಾರೆ ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಮೂವಿ. ಎಲ್ಲರೂ ಎಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ. ಎವ್ರಿ ಕ್ಯಾರೆಕ್ಟರ್, ಶಿವಣ್ಣ ಆಗಲಿ, ನನ್ನ ಪರ್ಫಾರ್ಮೆನ್ಸ್ ಆಗಲಿ, ಮೀನಾಕ್ಷಿ ಆಗಲಿ, ವಶಿಷ್ಠ ಆಗಲಿ, ಈವನ್ ಸ್ಮಾಲೆಸ್ಟ್ ಕ್ಯಾರೆಕ್ಟರ್ ಅವ್ರ ಪರ್ಫಾರ್ಮೆನ್ಸ್ ಬಂತು ಎಷ್ಟೊಂದು ಕಾಂಟ್ರಿಬ್ಯೂಟ್ ಆಗುತ್ತೆ ಈ ಸಿನಿಮಾಗೆ ಅಂತ. ದಟ್ ಈಸ್ ದ ಮೋಸ್ಟ್ ಪಾಸಿಟಿವ್ ಫೀಡ್ಬ್ಯಾಕ್ ಐವ್ ಗಾಟ್. ವಶಿಷ್ಠ ಅವರೇ, ಈ ಸಿನಿಮಾ ನೋಡಿದ ನಂತರ ನಿಮ್ಮ ಹತ್ರದವರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದ್ದಾರೆ? ನಿಮ್ಮ ಹಳೆ ಫಿಲ್ಮ್ಗಳಿಗೂ ಈ ಫಿಲ್ಮ್ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ? ಒಂದು ಹೇಳಲೇಬೇಕಂದ್ರೆ ತುಂಬ ಖುಷಿಯಾಗಿದ್ದಾರೆ. ಯಾವ ಲೆಕ್ಕದಲ್ಲಿ ಅಂದರೆ ಒಂದು ಕಳೆದ ಕೆಲವು ಸಿನಿಮಾಗಳಲ್ಲಿ ಕೆಲವು ಪಾತ್ರಗಳು ಇನ್ನೂ ಬೇಕಿತ್ತು, ಇನ್ನೂ ಮುಗಿದೋಯ್ತು ಬೇಗ, ಅಥವಾ ಸಾಕಾಗಲಿಲ್ಲ ಅನ್ನೋ ಒಂದಷ್ಟು ಕಂಪ್ಲೇಂಟ್ಸ್ ಇತ್ತು. ಸೊ ಅದೆಲ್ಲ ಏನು ಕೊರೆ ಇತ್ತಲ್ಲ, ಇದೊಂದು ಸಿನಿಮಾ ನೀಗಿಸ್ಬಿಡ್ತು, ಅದೊಂದು ಭಾಳ ಖುಷಿ. ಜೊತೆಗೆ ಅದೇ ರಾಕ್ಷಸ ಅಂತಂದ್ರೆ ಒಂದು ಡೈಲಾಗು ಇದೆ ಸಿನಿಮಾದಲ್ಲಿ. ಆ್ಯಂಡ್ ಮೊನ್ನೆ ಅಂದರೆ ಕಪಾಲಿಗೆ ಹೋದ್ರು, ಮಾರ್ನಿಂಗ್ ಶೋ ಮುಗಿಸ್ಕೊಂಡಿದ್ರೆ ಅಲ್ಲಿ ಯಾರೋ ಒಬ್ರು ಅಂಕಲ್ ವಯಸ್ಸಾಗಿರೋರು ರಾಕ್ಷಸ ಅಂತಿದ್ದಾರೆ. ನಾನು ಯಾರನ್ನ ಕರಿತಿದ್ದಾರೆ ಅಂತ. ಜೊತೆಗೆ ಡೈಲಾಗ್ ಅನ್ಕೊಳ್ಳೋದು ನೆನಪಾಯ್ತು ನಿಮ್ಮ ಮೂವಿಲಿ, ಬ್ಲೈಂಡ್ ಬಟ್ ನಾಟ್ ವೀಕ್. ಬಟ್ ನಾಟ್ ವೀಕ್ ಅದು ತುಂಬ ರಿಜಿಸ್ಟರ್. ಆಮೇಲೆ ನಾ ಕುರುಡನೇ ಇರ್ಬೋದು, ಆದರೆ ಸೃಷ್ಟಿ ನೋಡೋ ಇದು ನಿಮ್ಗೆಲ್ಲ ಅದಕ್ಕಿಂತ ಜಾಸ್ತಿ ನನಗಿದೆ ಅನ್ನೋದು ಅಂತರ್ದೃಷ್ಟಿ. ತುಂಬ ವೆರಿ ಬ್ಯೂಟಿಫುಲ್ ಡೈಲಾಗ್. ಆಮೇಲೆ ಎಸ್ಪೆಷಲಿ ಒನ್ ಎಮೋಷ್ನಲ್ ಡೈಲಾಗ್ ವೇರ್ ಇಷ್ಟು ದಿನ ನನಗೆ ಯಾಕೆ ನಾನು ಕಾಣಿಸದೇ ಇದ್ದೆ, ನನ್ನ ತಂಗಿ ತಮ್ಮ ನೋಡೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಕಣ್ಣಿದ್ದು ನನ್ನ ನೋಡಲಿಲ್ಲ, ಇವತ್ತು ಕಣ್ಣೋ ನನಗೆ ಗುರುಸಿದ್ದ ಅನಿಸ್ತದೆ, ನಾನು ನಿಜವಾಗ್ಲೂ ಕುರುಡಾಗ್ಬಿಟ್ಟೆ. ಸಮ್ವೇರ್ ಇಟ್ಸ್ ವೆರಿ ಬ್ಲೈಂಡ್ ಪರ್ಸನ್ ಸೇಯಿಂಗ್ ನಿಜವಾಗ್ಲೂ ಕುರುಡಾಗ್ಬಿಟ್ಟೆ ಅನ್ನೋದು ಇದೆಯಲ್ಲ, ಅಂದರೆ ಒಳಗಿನ ಕಣ್ಣಿಂದ ನೋಡಿರ್ಬೋದು ಅವ್ರನ್ನ. ಅಂದರೆ ನನಗೆ ಯಾಕೆ ಅಲ್ಲಿಂದ ನೋಡ್ಬೇಕು, ನನಗೇನು ಇಲ್ವಲ್ಲ, ಅದಕ್ಕೋಸ್ಕರ ಸೆಡ್ ನಾನು ನಿಜವಾಗ್ಲೂ ಇವತ್ತು ನನಗೆ ಕುರುಡ ಅನಿಸ್ತಾ ಇದೆ, ಅನಿಸ್ತಾ ಇದೆ. ಅದು ಸಮ್ ಡೈಲಾಗ್ಸ್ ವೆರಿ ವೆರಿ ಬ್ಯೂಟಿಫುಲ್. ಜೊತೆಗೆ ಶಿವಣ್ಣ, ಹೆಣ್ಮಗಳೊಬ್ಬಳನ್ನ ಕಾಪಾಡೋ ರೀತಿ ಇರುವಂಥ ಒಂದು ಸ್ಟೋರಿ ಲೈನ್ ಇದೆ ಇದರಲ್ಲಿ. ಇದು ಶಿವಣ್ಣ ಅವರ ಪರ್ಸನಲ್ ಲೈಫ್ಗೆ ಏನಾದರೂ ಕೂಡ ಕನೆಕ್ಟ್ ಆಯ್ತಾ ಸಿನಿಮಾ ಮಾಡಬೇಕಾದ್ರೆ, ಹೇಗೆ ಅಂತ? ಪರ್ಸನಲ್ ಲೈಫ್ ಅಂದರೆ ಫಸ್ಟ್ ಒಂದು ಸತಿ ನಾನು ಅಂಡಮಾನಲ್ಲಿ ಮಾಡಿದ್ದೆ ನನ್ನ ಮಗಳ ಜೊತೆಲಿ ಪ್ರೊಟೆಕ್ಟಿವ್ ಆಗಿ. ಐ ಥಿಂಕ್ ಇಲ್ಲೂ ಒಂದು ಏನು ನಾನು ಬ್ಲಡ್ ಅಲ್ಲದೆ ಹೋದ್ರೂ ಯಾರ್ದೋ ಮಗು ಎಲ್ಲೋ ಒಂದು ಕಡೆ ಈ ರೀತಿ ಬಂದು ನಾನು ಕಾಪಾಡಬೇಕು, ನನ್ನ ಪ್ರಾಮಿಸ್ ಏನು, ಅವಳನ್ನ ಹೆಂಗೆ ಕಾಪಾಡೋದು, ಯಾವ ರೀತಿ, ಆ್ಯಂಡ್ ಅಂಡರ್ ಕರೆಂಟ್ಲಿ ಬೇರೆ ಏನೋ ಒಂದು ಮ್ಯಾಟ್ರ್ ಇದೆ ಅವ್ರ ಜೊತೆಲಿ, ಅದನ್ನು ನಾನು ಹೆಂಗೆ ಹೇಳ್ಬೇಕು, ಯಾವ ರೀತಿ ನಾನು ಸೇರಿಸ್ಬೇಕು, ಇದು ಮಾಡಿದ್ರೆ ಸೇವ್ ಮಾಡ್ಬೋದಲ್ಲ ಅನ್ನೋ ಒಂದು ಪ್ಲ್ಯಾನು. ಬಟ್ ಅಟ್ ಲಾಸ್ಟ್ ಅದೇ ಹೇಳೋದು, ಸಮ್ ಚೇಂಜಸ್ ವಾಟ್ ಹಿ ಹ್ಯಾಸ್ ಮೇಡ್ ಫ್ರಮ್ ದ ಒರಿಜಿನಲ್ ಅನ್ನೋದಕ್ಕೆ ಸಾಕಷ್ಟು ಸೀನ್ಸ್ಗಳು ಐ ಥಿಂಕ್ ಈಸ್ ವರ್ಕ್ಡ್ ಔಟ್ ವೆರಿ ವೆಲ್. ಓಕೆ, ವಸಿಷ್ಠ ಅವರೇ, ಫೈನಲಿ ಈ ಸಿನಿಮಾದ ಬಗ್ಗೆ ತಾವೇನು ಹೇಳ್ತೀರಾ? ಜನರಿಗೆ, ನಿಮ್ಮನ್ನು ನೋಡ್ತಿರುವಂಥ ನಿಮ್ಮ ಅಭಿಮಾನಿಗಳಿಗೆ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಉದ್ದೇಶ, ಒಳ್ಳೆ ಸಂದೇಶ ಇದೆ. ಯಾಕಂದರೆ ಕಣ್ಣಿದ್ದು ಕುರುಡರಾಗೆ ನಾವು ಬದುಕ್ತಾ ಇರ್ತೀವಿ ನಾವೆಲ್ಲರೂ. ಯಾಕಂದರೆ ನಾವು ನಮ್ಮ ವಿಚಾರಗಳಲ್ಲಿ ತೊಡಗಿಸ್ಕೊಂಡು ಎಷ್ಟೊಂದು ನೋಡೋದಿಲ್ಲ, ಕಣ್ಣಿದ್ರೂ ನೋಡಲ್ಲ. ಬಟ್ ಕಣ್ಣಿಲ್ಲದೆ ಇರ್ತಕ್ಕಂಥವ್ರು ಬಹಳಷ್ಟು ನೋಡ್ತಾರೆ. ಯಾಕಂದರೆ ಪಂಚೇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಅಷ್ಟೇ ವರ್ಕ್ ಆಗ್ತಿರಲ್ಲ, ಬಟ್ 4 ಇಂದ್ರಿಯ ನಮಗಿನ್ನ ಹೆಚ್ಚಿಗೆ ವರ್ಕ್ ಆಗ್ತಿರುತ್ತೆ ಅವ್ರಿಗೆ. ಸೊ ಅಂಥ ಒಂದು ವಿಶೇಷವಾದ ಶಕ್ತಿ ಇರ್ತಕ್ಕಂಥ ಪಾತ್ರ ರಾಮಪ್ಪನ ಪಾತ್ರ. ಆ್ಯಂಡ್ ಅದನ್ನ ಅವ್ರದ್ದು ತೊಡಗಿಸ್ಕೊಂಡಿರೋ ರೀತಿ, ಅವ್ರನ್ನ ಡೆಲಿವರ್ ಮಾಡಿರೋ ರೀತಿ, ಅದು ಹ್ಯಾಟ್ಸ್ ಆಫ್. ಇಷ್ಟು ವರ್ಷದ 120 ಸಿನಿಮಾದಲ್ಲಿ 119 ಒಂದು ಲೆಕ್ಕ ಆದರೆ ಇದೇ ಒಂದು ಲೆಕ್ಕ ನನ್ನ ಪ್ರಕಾರ. ಕವಚ ಬೇರೆ ಲೆಕ್ಕ. ಸೊ ತುಂಬ ಒಳ್ಳೆ ಸಿನಿಮಾ, ನೋಡಿ ಎಲ್ಲರೂ. ಕೃತಿಕಾ ಅವರೇ, ತಾವು ಸಿನಿಮಾ ನೋಡಿದ್ರೆ ನೀವು
ಒಂಚೂರು ಏನೋ ಇದು ಫಿಟ್ ಆಗಲ್ಲ ಅಂತ ಅನ್ಸೋದಿಲ್ಲ. ಎವ್ರಿಥಿಂಗ್ ಫಿಟ್ ಸೋ ಪರ್ಫೆಕ್ಟ್ಲಿ, ಒಂದು ಪರ್ಫೆಕ್ಟ್ ಪಜಲ್ ಥರ ಎವ್ರಿಥಿಂಗ್ ಫಿಟ್ ಸೋ ಪರ್ಫೆಕ್ಟ್ಲಿ. ಸೊ ಆ ಥರ ಒಂದು ಸಿನಿಮಾ ಎಷ್ಟೊಂದು ಭಾವನೆಗಳಿದೆ. ಸೊ ಟು ಎಂಜಾಯ್ ದ್ಯಾಟ್. ಫೈನಲಿ ಬಿಗ್ ಶಿವಣ್ಣನ ಬಿಗ್ ಮಾತು, ಅದು ನಥಿಂಗ್. ಎಲ್ರಿಗೂ ಅದೇ ಹೇಳೋದು, ಎವ್ರಿಬಡಿ ಶುಡ್ ಗೋ ಅಂಡ್ ವಾಚ್ ಕವಚ ನೋಡಿ ಇಷ್ಟ ಆಗುತ್ತೆ. ಯಾಕಂದ್ರೆ ಅಪ್ಪಾಜಿ ಒಂದು ಹಾಡು ಹಾಡಿದ್ದಾರೆ, ಅಲ್ಲಿ ತ್ರಿಮೂರ್ತಿಲಿ ಒಂದು ಸಾಂಗ್ ಇದೆ, ನಾ ಏನು ಮಾಡಲಿ ನಾನು ಏನು ಹೇಳಲಿ, ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆವರು, ಎಲ್ಲ ಬಲ್ಲೆನು ಅನ್ನುತ್ತಾ ಹೋಗಿ ಹಳ್ಳಕ್ಕೆ ಬೀಳುವರು. ಸೊ ದಿಸ್ ದ ಸಮ್ಮರಿ ಆಫ್ ದ ಫಿಲ್ಮ್ ಇಸ್ ದಟ್. ಸೊ ಇದಾಗಿತ್ತು ಕವಚ ಸಿನಿಮಾ ಟೀಮ್ ಜೊತೆಗಿನ ನಮ್ಮ ವಿಶೇಷ ಕಾರ್ಯಕ್ರಮ. ಪಾಲ್ಗೊಂಡ್ರು ಶಿವಣ್ಣ, ವಸಿಷ್ಠ, ಕೃತಿಕಾ ಮತ್ತು ಮೀನಾಕ್ಷಿ ಅವರ ಅನುಭವನ ಹಂಚಿಕೊಂಡ್ರು ಸಿನಿಮಾದಲ್ಲಿ. ಜೊತೆಗೆ ಈ ಸಿನಿಮಾ ಯಾಕೆ ನೋಡಬೇಕು, ಯಾಕೆ ಈ ಸಿನಿಮಾ ಸ್ಪೆಷಲ್ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಅವ್ರು ಹೇಳಿದ್ದಾರೆ. ಸೊ ಈಗ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಶಿವಣ್ಣ ಅವರ ಈ ವಿಶೇಷ ಮೂವಿಯನ್ನ ಎಂಜಾಯ್ ಮಾಡಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.